Hello everyone, greetings of the day and welcome to Spardha Lines. ಇವತ್ತಿನಿಂದ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಪ್ರತಿ ಟಾಪಿಕ್ಗಳ ಮಾಡೆಲ್ ಕ್ವೆಶ್ಚನ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇಟ್ ಕ್ಯಾನ್ ಬಿ either model questions or the previous year questions we are going to discuss from today. With every multiple choice question, I am going to teach you how to find the correct answer and I am going to explain why the other answers are wrong. ಪ್ರತಿ ಪ್ರಶ್ನೆಗೂ ಸರಿಯಾದ ಉತ್ತರ ಯಾವುದು ಮತ್ತು ಉಳಿದ ಆಪ್ಷನ್ಗಳು ಯಾಕೆ ತಪ್ಪು ಅನ್ನೋದನ್ನ ಈ ವಿಡಿಯೋಗಳಲ್ಲಿ ನಾನು ಹೇಳ್ಕೊಡ್ತೀನಿ. So let us start with our very first topic, parts of speech. So we are going to discuss 10 different questions covering the entire chapter. Let us now look into the first multiple choice question. So there are 4 options given, 3 are wrong answers and only one correct answer is given in this option list. As we already know, parts of speech is nothing but the grammar, smaller grammar units in each sentence. Parts of speech andre English ವಾಕ್ಯದಲ್ಲಿ ಬರುವಂತಹ ಚಿಕ್ಕ ಚಿಕ್ಕವಾದ ಗ್ರಾಮರ್ ಯೂನಿಟ್ಸ್ ಅಥವಾ ವ್ಯಾಕರಣದ ಚಿಕ್ಕ ಅಂಶಗಳು ಅಂತ ಕರಿಬಹುದು. ನಾಮಪದ, ಕ್ರಿಯಾಪದ ಇವೆಲ್ಲವನ್ನ ನಾವು ಜೊತೆಯಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೇವೆ. The first question is, she looks healthy but she falls sick quite often. So in this sentence, they have asked what is but. The function of but is, in the sentence, but is a dash. ವಾಕ್ಯದ ಅರ್ಥ she looks healthy ಅಂದ್ರೆ ಅವಳು ಆರೋಗ್ಯವಾಗಿ ಕಾಣ್ತಾಳೆ, ಆದ್ರೆ ಬಹಳ ಬೇಗವಾಗಿ ಅವಳು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾಳೆ. ಆದರೆ ಅನ್ನೋದು ವಾಕ್ಯದಲ್ಲಿ ಏನು ಅನ್ನೋದನ್ನ ಕೇಳಿದ್ದಾರೆ. 4 options are given here. It is a noun, it is a conjunction, it is an adverb and interjection. The first option is a noun. Noun ಅಂದ್ರೆ ನಾಮಪದ. ಅವಳು ಆರೋಗ್ಯವಾಗಿ ಕಾಣ್ತಾ ಇದ್ದಾಳೆ ಆದರೆ ಬಹಳ ಬೇಗ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾಳೆ ಅಂದ್ರೆ ಆದರೆ ಅನ್ನೋದು ನಾಮಪದವಾಗೋದಕ್ಕೆ ಸಾಧ್ಯ ಇಲ್ಲ. If they had given her name, then that would have become a noun. ನಾಮಪದ ಆಗ್ತಿತ್ತು. She looks healthy. ಅವಳು ಆರೋಗ್ಯವಂತಳಾಗಿ ಕಾಣ್ತಾಳೆ. ಸೊ ಆರೋಗ್ಯವಂತ ಅನ್ನೋದು ನಾಮಪದ. But here but is not a noun. The third option given here is adverb. It cannot be an adverb also. Adverb ಅಂದ್ರೆ ಕ್ರಿಯಾ ವಿಶೇಷಣ. ಒಂದು ಕ್ರಿಯೆಗೆ ಕೊಡುವಂತಹ ವಿಶೇಷಣವನ್ನ ಅದು ಹೇಗೆ ಕ್ರಿಯೆ ನಡೆದಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದನ್ನ we call it as adverb. For example, she is slowly eating her food ಅಂತ ನಾನು ಹೇಳಿದ್ರೆ ಅವಳು ನಿಧಾನವಾಗಿ ಊಟ ಮಾಡ್ತಾ ಇದ್ದಾಳೆ. ಅಲ್ಲಿ ಊಟ ಮಾಡ್ತಾ ಇದ್ದಾಳೆ, eating becomes a verb. ಸೊ ಸ್ಲೋಲಿ ಈಟಿಂಗ್ ಅನ್ನೋದು ಯಾವ ರೀತಿ ಕ್ರಿಯೆ ನಡೆದಿದೆ ಅನ್ನೋದನ್ನ ತೋರಿಸುತ್ತೆ. ಸೊ such words is what we call as adverb. So it cannot be an adverb here. And the next one is interjection. What is interjection? When we express strong emotions. ನಾವು ಬಹಳ ಇಂಟೆನ್ಸ್ ಇಮೋಷನ್ಗಳನ್ನ ಅಥವಾ ಸ್ಟ್ರಾಂಗ್ ಇಮೋಷನ್ಗಳನ್ನ ವ್ಯಕ್ತಪಡಿಸುವಾಗ ಉಪಯೋಗಿಸುವಂತ ಶಬ್ದಗಳು ಅಯ್ಯೋ ಅಥವಾ ಹುರ್ರಾ, ಯೇ, ಈ ರೀತಿಯ ಶಬ್ದಗಳನ್ನ we call it as interjection. So but ಅನ್ನೋದು, ಆದರೆ ಅನ್ನೋದು, it cannot be an interjection also. So we are left with another option, conjunction. Conjunction ಅಂದ್ರೆ as we already know, it has to combine either two parts of a sentence or two different sentences, or it can be two phrases or two clauses. ಒಂದು ವಾಕ್ಯದಲ್ಲಿ ಬರುವಂತ ಎರಡು ಭಾಗಗಳನ್ನ ಜೊತೆಗೆ ಸೇರಿಸುವಂತ ಲಿಂಕ್ ವರ್ಡ್ಗೆ ನಾವು ಕಂಜಂಕ್ಷನ್ ಅಂತ ಕರಿತೇವೆ. ಸೊ ಶಿ ಲುಕ್ಸ್ ಹೆಲ್ದಿ, ಅವಳು ಆರೋಗ್ಯವಂತಳಾಗಿ ಕಾಣ್ತಾಳೆ ಅನ್ನೋದು ಒಂದು ಯೂನಿಟ್ ಆಫ್ ಅ ಸೆಂಟೆನ್ಸ್. ಅಂಡ್ ಶಿ ಫಾಲ್ಸ್ ಸಿಕ್ ಕ್ವೈಟ್ ಆಫನ್, ಬಹಳ ಬೇಗ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ ಅನ್ನೋದು ಇನ್ನೊಂದು ಪಾರ್ಟ್ ಆಫ್ ಅ ಸೆಂಟೆನ್ಸ್. ಈ ಎರಡು ಭಾಗಗಳನ್ನ ಜೊತೆಗೆ ಸೇರಿಸುವ ಶಬ್ದ ಹಿಯರ್ ಇಸ್ ಬಟ್. ಆದರೆ ಅನ್ನೋದು ಇದನ್ನ ಜೊತೆಗೆ ಸೇರಿಸುತ್ತೆ. ಸೊ ದಟ್ ಈಸ್ ವೈ ದ ಕರೆಕ್ಟ್ ಆಪ್ಷನ್ ಇಸ್ ಕಂಜಂಕ್ಷನ್. Let us move on to the second question here. He goes to play tennis every morning. ಅವನು ಪ್ರತಿದಿನ ಬೆಳಿಗ್ಗೆ ಟೆನ್ನಿಸ್ ಆಟವಾಡಲು ಹೋಗ್ತಾನೆ. He is dash. He ಅನ್ನೋದು, ಅವನು ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. So the first option we have is adverb. Adverb ಅಂದ್ರೆ ವರ್ಬಿನ ವಿಶೇಷಣವನ್ನ ನಾವು ಕರಿತೇವೆ, ಕ್ರಿಯಾಪದದ ವಿಶೇಷಣ. He ಅನ್ನೋದು ಕ್ರಿಯಾಪದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. So it cannot be an answer. ನೆಕ್ಸ್ಟ್ ಎಜೆಕ್ಟಿವ್. ಎಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ, ನಾಮಪದಕ್ಕೆ ಕೊಟ್ಟಿರುವಂತಹ ವಿಶೇಷಣ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ಇಟ್ ಈಸ್ ಅ ವೆರಿ ಪ್ರಿಟಿ ಫ್ಲವರ್, ಅದು ಬಹಳ ಸುಂದರವಾದ ಹೂವು. ಈಗ ಹೂವು ಅನ್ನೋದು ನಾಮಪದ, ಸುಂದರವಾದ ಅನ್ನೋದು ನಾಮ ವಿಶೇಷಣ. ಸೊ ದ್ಯಾಟ್ ಈಸ್ ವೆನ್ ವಿ ಕಾಲ್ ಇಟ್ ಆಸ್ ಎಜೆಕ್ಟಿವ್.
So he, avanu ಅನ್ನೋದು it is not an adjective. And the next last option we have here is verb. Verb ಅಂದ್ರೆ ಕ್ರಿಯಾಪದ. He ಅನ್ನೋದು, ಅವನು ಅನ್ನೋದು ಕ್ರಿಯಾಪದ ಅಲ್ಲ. ಇಲ್ಲಿ he goes to play ಅಂದ್ರೆ go ಅನ್ನೋದು, ಅವನು ಹೋಗ್ತಾನೆ ಅನ್ನೋದು ಕ್ರಿಯಾಪದವಾಗಿರುತ್ತೆ. So it cannot be a verb also. So we are left with the one option, pronoun. Pronoun ಅಂದ್ರೆ ನಾಮಪದದ ಬದಲಿಗೆ ಉಪಯೋಗಿಸುವಂತಹ ಶಬ್ದ, ಸರ್ವನಾಮ ಅಂತ ಕನ್ನಡದಲ್ಲಿ ಕರಿತೇವೆ. ಸೊ ಹಿ ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರಿನ ಬದಲಿಗೆ ನಾವು ಉಪಯೋಗಿಸುವಂತ ಶಬ್ದ ಅವನು ಅನ್ನೋದು. ಸೊ ದಿಸ್ ಈಸ್ ಆಕ್ಚುಲಿ he, she, it, they, all these are what we call as pronouns. So the second one correct answer is the C option, pronoun. The third question is, Raksha was leaning against the car when it started moving. ರಕ್ಷಾಳು ಕಾರಿಗೆ ವಿರುದ್ಧವಾಗಿ ಅದಕ್ಕೆ ಬೆನ್ನು ತಾಗಿಸಿ ಅಥವಾ ಅದರ ಮೇಲೆ ಒರಗಿ ನಿಂತಿದ್ಲು ಅನ್ನೋ ಅರ್ಥ, ಅಥವಾ ಅದರ ಮೇಲೆ ಭಾರ ಹಾಕಿ ಅದನ್ನ ಸಪೋರ್ಟಿಗೆ ಉಪಯೋಗಿಸಿಕೊಂಡು ನಿಂತಿದ್ಲು ಅನ್ನೋದಕ್ಕೆ ಲೀನಿಂಗ್ ಅಗೇನ್ಸ್ಟ್ ಅಂತ ಕರಿತೇವೆ. ವೆನ್ ಇಟ್ ಸ್ಟಾರ್ಟೆಡ್ ಮೂವಿಂಗ್, ಆಗ ಕಾರು ಮುಂದೆ ಹೋಗೋದಕ್ಕೆ, ಚಲಿಸೋದಕ್ಕೆ ಪ್ರಾರಂಭವಾಯಿತು ಅನ್ನೋ ಅರ್ಥ. ಸೊ ಹಿಯರ್ ಅಗೇನ್ಸ್ಟ್ ಈಸ್ ಡ್ಯಾಶ್. ಲೀನಿಂಗ್ ಎಗೇನ್ಸ್ಟ್ ದ ಕಾರ್ ಅಂದ್ರೆ ಕಾರಿಗೆ ಬೆನ್ನು ಹಾಕಿ ಅದರ ಮೇಲೆ ಭಾರ ಹಾಕಿ ನಿಂತಿದ್ಲು, ಎಗೇನ್ಸ್ಟ್ ದ ಕಾರ್. ಸೊ ಇಟ್ ಕೆನ್ ನಾಟ್ ಬಿ ಅನ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ನಾನು ಈಗಾಗಲೇ ಹೇಳಿದ ಹಾಗೆ ಉದ್ಗಾರ ವಾಚಕಗಳು. ಹುರ್ರ, ಅಯ್ಯೋ ಅನ್ನೋದು ಇಂಟರ್ಜೆಕ್ಷನ್. ಸೊ ಇಟ್ ಇಸ್ ನಾಟ್ ಅನ್ ಇಂಟರ್ಜೆಕ್ಷನ್. ಸೊ ರಕ್ಷಾ ಅನ್ನೋದಕ್ಕೆ ನಾವು ಪ್ರೋನೌನ್ ಆಗ್ಬೇಕಿದ್ರೆ ಶಿ ಅನ್ನೋದು ಪ್ರೋನೌನ್ ಆಗುತ್ತೆ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಲೀನಿಂಗ್ ಎಗೇನ್ಸ್ಟ್ ಅನ್ನೋದನ್ನ ಉಪಯೋಗಿಸ್ತಾ ಇದ್ದೇವೆ. ಸೊ ಇಟ್ ಕೆನ್ ನಾಟ್ ಬಿ ಸರ್ವನಾಮ, ಪ್ರೋನೌನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಕೆನಾಟ್ ಬಿ ಅನ್ ಅಡ್ವರ್ಬ್ ಆಲ್ಸೋ. ಅಡ್ವರ್ಬ್ ಅಂದ್ರೆ ವರ್ಬ್ ವಿಶೇಷಣ, ಇವಾಗ ಕ್ರಿಯಾ ವಿಶೇಷಣ ಅಂತ ಕರಿತೇವೆ. ಸೊ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇಲ್ಲ. ದ ಆಪ್ಷನ್ ದಟ್ ಇಸ್ ಲೆಫ್ಟ್ ಇಸ್ ಪ್ರಿಪೋಸಿಷನ್. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಯಾವ ಪೊಸಿಷನ್ ಅಲ್ಲಿ ನಿಂತಿದ್ದಾಳೆ, ಕಾರಿಗೆ ವಿರುದ್ಧವಾಗಿ ಅವಳು ಎಗೇನ್ಸ್ಟ್ ಆಗಿ ಬಾಗಿ ನಿಂತಿದ್ದಾಳೆ ಅನ್ನೋ ಅರ್ಥ. ಸೊ ಪೊಸಿಷನ್, ಪ್ರಿಪೋಸಿಷನ್ ಅಂದ್ರೆ ಇಟ್ ಇಸ್ ಆನ್ ದ ವಾಲ್ ಅಥವಾ ಇನ್ಸೈಡ್ ದ ಬಾಕ್ಸ್. ಆ ಯಾವ ರೀತಿಯ ಪೊಸಿಷನ್ ಅಲ್ಲಿ ಒಂದು ನೌನ್ ಇದೆ ಅನ್ನೋದನ್ನ ತೋರಿಸೋದಕ್ಕೆ ವಿ ಕಾಲ್ ಇಟ್ as ಪ್ರಿಪೊಸಿಷನ್. ಇಲ್ಲಿ ರಕ್ಷಾ ಅನ್ನೋಳು ಕಾರಿಗೆ ಎಗೇನ್ಸ್ಟ್ ಆಗಿ ನಿಂತಿದ್ದಾಳೆ, ಅವಳ ಪೊಸಿಷನ್ ಏನಿದೆ ಅನ್ನೋದನ್ನ ಈ ಶಬ್ದ ಎಗೇನ್ಸ್ಟ್ ತೋರಿಸುತ್ತೆ. ಸೊ ರೈಟ್ ಆಪ್ಷನ್ ಇಸ್ ಪ್ರಿಪೊಸಿಷನ್. Fourth question, a sports car overtook a heavily loaded truck. ಸ್ಪೋರ್ಟ್ಸ್ ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ಸ್ಪೋರ್ಟ್ಸ್ ಕಾರ್, ಯಾವ ರೀತಿಯ ಕಾರ್ ಅದು? ಅದು ಸ್ಪೋರ್ಟ್ಸ್ ಕಾರ್. ಅಂದ್ರೆ ನಾವು ಕಾರಿನ ಬಗ್ಗೆ ಕೊಡ್ತಾ ಇರುವಂತ ವಿಶೇಷಣ. ಕಾರ್ ಅಂದ್ರೆ ಏನು? ಕಾರ್ ಇಟ್ ಇಸ್ ಅ ನಾಮಪದ, ನೌನ್. ಇಟ್ ಇಸ್ ಅ ನೌನ್ and it gives the description of what kind of a noun is it. So when we are giving a description for a noun, we call it as an adjective. So it cannot be a conjunction. Conjunction ಅಂದ್ರೆ ಎರಡು ಭಾಗಗಳನ್ನ ಜೊತೆಗೆ ಸೇರಿಸೋ ಶಬ್ದ. It cannot be adverb. Adverb ಅಂದ್ರೆ ಕ್ರಿಯಾ ವಿಶೇಷಣ, ಕ್ರಿಯೆಗೆ ಕೊಡ್ತಾ ಇರುವಂತಹ ವಿಶೇಷಣ. It cannot be a noun. ಇಲ್ಲಿ ಕಾರ್ ಅನ್ನೋದು noun, but the question is what car? Sports car. So the correct answer here is it is an adjective. ನಾಮ ವಿಶೇಷಣಕ್ಕೆ adjective ಅಂತ ಕರಿತೇವೆ. The fifth question, yay, I finally passed the examination. Yay ಅನ್ನೋದು ಉದ್ಗಾರ. ನಾನು ಕೊನೆಗೂ ಎಕ್ಸಾಮ್ ಅನ್ನ ಪಾಸ್ ಆಗಿದ್ದೇನೆ ಅನ್ನೋ ಉದ್ಗಾರವನ್ನ ನಾವು ತೋರಿಸೋದಕ್ಕೆ we call it as interjection. So it is not conjunction, it is not a preposition. Conjunction ಅಂದ್ರೆ ಎರಡು ಭಾಗಗಳನ್ನ ಸೇರಿಸುವಂತ ಪದ. Preposition ಅಂದ್ರೆ ಈಗಾಗಲೇ ಹೇಳಿದಾಗೆ ಪೊಸಿಷನ್ ಅನ್ನ ವ್ಯಕ್ತಪಡಿಸೋ ಪದ. ಆನ್, ಇನ್, ಎಗೇನ್ಸ್ಟ್, ಆಲ್ ದೀಸ್ ಆರ್ ಪ್ರಿಪೊಸಿಷನ್ಸ್. ಇಟ್ ಕೆನಾಟ್ ಬಿ ಅನ್ adjective. adjective ಅಂದ್ರೆ ನಾಮ ವಿಶೇಷಣ, ನೌನಿಗೆ ಕೊಡುವಂತಹ ಡಿಸ್ಕ್ರಿಪ್ಷನ್. ಸೊ ಹಿಯರ್ ಉದ್ಗಾರ ವಾಚಕಕ್ಕೆ we call it as interjection. Correct option is C. Sixth question, after graduating from college, Rakesh enrolled for a training. Here enrolled is a dash. ರಾಕೇಶ್ನು ಕಾಲೇಜಿನಿಂದ ಡಿಗ್ರಿ ಮುಗಿಸಿ ಹೊರಗೆ ಬಂದ ನಂತರ ಅವನು ಟ್ರೈನಿಂಗಿಗೆ ಸೇರ್ಪಡೆಗೊಂಡ ಅಂತ, ಸೇರಿದ ಅನ್ನೋದ ಅರ್ಥ. ಎನ್ರೋಲ್ಡ್ ಅಂದ್ರೆ ಸೇರಿದ ಅಂತ. ಸೊ ವಾಟ್ ಇಸ್ ಇಟ್? ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಅನ್ adjective. ನಾಮ ವಿಶೇಷಣ ಅಲ್ಲ, ಅದು ನಾಮಪದಕ್ಕೆ ಕೊಟ್ಟಿರೋ ವಿಶೇಷಣ ಅಲ್ಲ. ಇಟ್ ಕೆನ್ ನಾಟ್ ಬಿ ಅನ್ adverb. ಕ್ರಿಯಾ ವಿಶೇಷಣ ಕೂಡ ಅಲ್ಲ. ಇಟ್ ಇಸ್ ನಾಟ್ ಅ ನೌನ್, ನಾಮಪದವೂ ಅಲ್ಲ. ಸೊ ದ ರೈಟ್ ಆಪ್ಷನ್ ವಿ ಹ್ಯಾವ್ ಇಸ್ ವರ್ಬ್. ಅವನ್ ಏನ್ ಮಾಡಿದ? ಅವನು ಎನ್ರೋಲ್ ಮಾಡಿದ. ಅಂದ್ರೆ ಇಟ್ ಈಸ್ ಡೈರೆಕ್ಟ್ ಆಗಿ ಇದು ಕ್ರಿಯೆಯನ್ನ ವ್ಯಕ್ತಪಡಿಸುತ್ತೆ. ಸೊ ರಾಕೇಶ್ ಎನ್ರೋಲ್ಡ್ ಫಾರ್ ಅ ಟ್ರೈನಿಂಗ್. ಟ್ರೈನಿಂಗಿಗೆ ಅವನು ಸೇರ್ಪಡೆಗೊಂಡ. ಸೇರ್ಪಡೆಗೊಂಡ ಅನ್ನೋ ಕ್ರಿಯೆಯನ್ನ ತೋರಿಸೋದು
enrolled, so that is a verb. Now 7th question. Unless he was happy, he would not have distributed sweets. ಅವನು ಸಂತೋಷವಾಗಿಲ್ಲದಿದ್ರೆ, ಅವನು ಸಂತೋಷ ಪಟ್ಟಿಲ್ಲ ಅಂದ್ರೆ ಅವನು ಎಲ್ರಿಗೂ ಸಿಹಿಯನ್ನ ಹಂಚುತ್ತಿರ್ಲಿಲ್ಲ ಅನ್ನೋ ಅರ್ಥ. ಸೊ ದೇರ್ ಆರ್ 2 parts of a sentence. He was very happy ಅನ್ನೋದು ವಾಕ್ಯದ ಒಂದು ಭಾಗ, ಅವನಿಗೆ ಬಹಳ ಸಂತೋಷವಾಗಿತ್ತು. He would not have distributed sweets, ಅವನು ಸಿಹಿಯನ್ನ ಹಂಚುತ್ತಿರ್ಲಿಲ್ಲ. ಅವನು ಸಂತೋಷವಾಗಿ ಇಲ್ಲದಿದ್ರೆ ಅನ್ನೋ ಶಬ್ದ ಅನ್ಲೆಸ್ ಅನ್ನೋದು ಎರಡು ವಾಕ್ಯಗಳನ್ನ, ಎರಡು ಪಾರ್ಟ್ಸ್ ಆಫ್ ಅ ಸೆಂಟೆನ್ಸ್ ಅನ್ನ, ಎರಡು ಕ್ಲಾಸ್ಗಳನ್ನ ಜೊತೆಯಾಗಿ ಸೇರಿಸುವಂತ ಲಿಂಕ್ ವರ್ಡ್ is unless. So whenever we have a link word, we call it as a conjunction. So here correct option is a conjunction, and it is not a noun, ಇದು ನಾಮಪದ ಅಲ್ಲ. So here in this sentence maybe sweets, if I say, that is a noun. Sweets, ಸಿಹಿ ಅನ್ನೋದು ನಾಮಪದ ಆಗಿರಬಹುದು. It is not an adverb, ಕ್ರಿಯಾ ವಿಶೇಷಣವೂ ಅಲ್ಲ. It is not an interjection, ಉದ್ಗಾರವಾಚಕವೂ ಅಲ್ಲ. So the correct option here is conjunction. 8th question. Usha is the fastest runner in our school. So fastest is dash. ಉಷಾಳು ನಮ್ಮ ಶಾಲೆಯಲ್ಲಿ ಅತ್ಯಂತ ವೇಗವಾಗಿ ಓಡುವ ಓಟಗಾರ್ತಿ. ಯಾವ ರೀತಿಯ ಓಟಗಾರ್ತಿ ಅವಳು? She is the fastest runner. So runner is basically, this is a noun, it is not a verb. If I say she runs, then that would have been a verb. ಅವಳು ಓಡುತ್ತಾಳೆ ಅಂತ ಕೊಟ್ಟಿದ್ರೆ ಅದು ಕ್ರಿಯಾಪದ ಆಗ್ತಿತ್ತು. ಆದ್ರೆ ಇಲ್ಲಿ ಕೊಟ್ಟಿರೋದು ಅವಳು ಓಟಗಾರ್ತಿ ಅನ್ನೋ ಶಬ್ದ. ಓಟಗಾರ್ತಿ, it is a noun. So fastest is the word that describes about the noun runner. ಅದು ಫಾಸ್ಟೆಸ್ಟ್ ಅನ್ನೋ ಶಬ್ದವನ್ನ ನಾವು ಒಂದು ಕ್ರಿಯಾಪದವನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಳಸಿಲ್ಲ, ಒಂದು ನಾಮಪದವನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಳಸಿದ್ದೇವೆ. ಸೊ ದಟ್ ಈಸ್ ವೈ ಇಟ್ ಇಸ್ ನಾಟ್ ಅನ್ ಎಡ್ವರ್ಬ್. ಕ್ರಿಯಾ ವಿಶೇಷಣ ಅಲ್ಲ ಅದು, ಇಂಟರ್ಜೆಕ್ಷನ್ ಉದ್ಗಾರವಾಚಕ ಅಲ್ಲ, ಪ್ರಿಪೊಸಿಷನ್ ಕೂಡ ಅಲ್ಲ. ಸೊ ವಿ ಆರ್ ಬೇಸಿಕಲಿ ಡಿಸ್ಕ್ರೈಬಿಂಗ್ ಅಬೌಟ್ ದ ನೌನ್ ರನ್ನರ್. ಸೊ ದಟ್ ಈಸ್ ಎಜೆಕ್ಟಿವ್, ನಾಮ ವಿಶೇಷಣ. 9th one. There is an eagle flying above the garden. ಉದ್ಯಾನವನದ ಮೇಲ್ಗಡೆ ಒಂದು ಈಗಲ್ ಅಥವಾ ಹದ್ದು ಹಾರಾಡ್ತಾ ಇದೆ, ಗಿಡುಗ ಹಾರಾಡ್ತಾ ಇದೆ ಅನ್ನೋ ಅರ್ಥ. ಸೊ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಇಸ್ ಅಬವ್ ಇನ್ ದಿಸ್ ಸೆಂಟೆನ್ಸ್. ಅಬವ್, ಅದರ ಮೇಲ್ಗಡೆ ಹಾರಾಡ್ತಾ ಇದೆ, ಅದು ಒಂದು ಪೊಸಿಷನ್ ಅನ್ನ ತೋರ್ಸತ್ತೆ. ಅದು ಎಲ್ಲಿ ಹಾರಾಡ್ತಾ ಇದೆ? ಉದ್ಯಾನವನಕ್ಕಿಂತ ಮೇಲ್ಭಾಗದಲ್ಲಿ ಅದು ಹಾರಾಡ್ತಾ ಇದೆ. ಅದರ ಪೊಸಿಷನ್ ಎಲ್ಲಿದೆ ಅನ್ನೋದನ್ನ ಅದು ತೋರ್ಸತ್ತೆ. ಸೊ ಇಟ್ ಈಸ್ ನಾಟ್ ಅ ನೌನ್, ನಾಮಪದ ಅಲ್ಲ ಅದು. ಇಟ್ ಇಸ್ ನಾಟ್ ಅ ಕಂಜಂಕ್ಷನ್, ಎರಡು ಪದಗಳನ್ನ ಸೇರಿಸ್ತಾ ಇಲ್ಲ. ಇಟ್ ಇಸ್ ನಾಟ್ ಅನ್ ಎಜೆಕ್ಟಿವ್, ನಾಮ ವಿಶೇಷಣ ಅಲ್ಲ. ಎಲ್ಲಿ ಅದು ಹಾರ್ತಾ ಇದೆ ಅನ್ನೋದನ್ನ ತೋರಿಸೋದು, ಅಂದ್ರೆ ಪೊಸಿಷನ್ ಅನ್ನ ತೋರಿಸೋದು. ದಟ್ ಇಸ್ ವೈ ದ ಕರೆಕ್ಟ್ ಆಪ್ಷನ್ ಇಸ್ ಇಟ್ ಇಸ್ ಅ ಪ್ರಿಪೊಸಿಷನ್. ಅಂಡ್ ದ ಲಾಸ್ಟ್ ಕ್ವೆಶ್ಚನ್. ಹಿಸ್ ಜಾಕೆಟ್ ಇಸ್ ವಾಟರ್ ಪ್ರೂಫ್. ಸೊ ಹಿಸ್ ಇಸ್ ಅ ಡ್ಯಾಶ್. ಅವನ ಜಾಕೆಟ್ ವಾಟರ್ ಪ್ರೂಫ್ ಆಗಿದೆ, ನೀರನ್ನ ಒಳಹೋಗಲು ಬಿಡ್ತಾ ಇಲ್ಲ ಅದು. ಸೊ ಯಾರ ಜಾಕೆಟ್? ಅವನ ಜಾಕೆಟ್. ಅವನು ಅಂದ್ರೆ ಯಾರು? ಯಾರೋ ಒಬ್ಬ ವ್ಯಕ್ತಿ, ಅವನಿಗೊಂದು ಹೆಸರಿದೆ. ಆ ಹೆಸರಿನ ಬದಲಿಗೆ ನಾವು ಉಪಯೋಗಿಸದಂತಹ ಶಬ್ದ ಹಿಸ್, ಅವನ ಅನ್ನೋದು. ನಾಮಪದದ ಬದಲಿಗೆ ನಾವು ಉಪಯೋಗಿಸುವಂತಹ ಶಬ್ದಗಳನ್ನ ವಿ ಕಾಲ್ ಇಟ್ ಆಸ್ ಪ್ರೊನೌನ್ಸ್. ಎಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ, ನಾಮಪದ ಹೇಗಿತ್ತು ಅನ್ನೋದನ್ನ ತೋರಿಸೋದು. ಅಥವಾ ನೌನ್ ಅಂದ್ರೆ ನಾಮಪದ, ಅದು ತಪ್ಪು ಉತ್ತರ ಆಗತ್ತೆ. ಯಾಕಂದ್ರೆ ಇಲ್ಲಿ ನಾಮಪದ, ಅವನ ಹೆಸರನ್ನ ನಾವು ಉಪಯೋಗಿಸಿಲ್ಲ. ಇಂಟರ್ಜೆಕ್ಷನ್ ಅಂದ್ರೆ ಹುರ್ರ ಅನ್ನೋ ರೀತಿಯ ಶಬ್ದಗಳು, ಉದ್ಗಾರವಾಚಕಗಳು. ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಪ್ರೊನೌನ್. ಒಬ್ಬನ ವ್ಯಕ್ತಿಯ ಬದಲಿಗೆ ಉಪಯೋಗಿಸಿದಂತಹ ಶಬ್ದಕ್ಕೆ ವಿ ಕಾಲ್ ಇಟ್ ಆಸ್ ಪ್ರೊನೌನ್. ಸರ್ವನಾಮ ಅಂತ ಕನ್ನಡದಲ್ಲಿ ಕರಿತೇವೆ. ಸೊ ದ 10th one correct option is C. So with this we are done with model questions of parts of speech.